ಮಿಸ್ಟರ್ ಸುದರ್ಶನ್, ನಮ್ಮ ಸಂಸ್ಥೆಯಿಂದ ನಾವು ಸಾಕಷ್ಟು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀವಿ, ತುಂಬ ಹೆಸರು ಮಾಡಿದ್ದೀವಿ. ನಮ್ಮ ಸಮಾಜಕ್ಕೆ ಮತ್ತು ಯುವ ಪೀಳಿಗೆಗೆ ಉಪಯೋಗವಾಗುವಂಥ ಒಬ್ಬ ಸೈನಿಕನ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ ಥರ ಸೈನಿಕನಿಗೆ ಸಂಬಂಧಪಟ್ಟ ವಿಷಯ ಏನಾದರೂ ಇದೆಯಾ? ಆ ಥರ ವಿಷಯ ಅಂದರೆ ನಮ್ಮೂರ ಪಕ್ಕದಲ್ಲಿ ಸೈನಿಕರ ಮನೆ ಅಂತ ಇದೆ. ಆ ಮನೇನ ಒಂದು ಊರಿನ ಗ್ರಾಮಸ್ಥರು ಸೃಷ್ಟಿ ಮಾಡಿದಾರಂದರೆ ಆ ಮನೆಯಲ್ಲಿ ಏನೋ ವಿಶೇಷತೆ ಇದೆ ಸರ್. ನಮ್ಮ ಟೀಮ್ನ ಮಿಸ್ ಅನಿತಾ ಅವರು ಹೋಗಿ ರಿಸರ್ಚ್ ಮಾಡಿ ಒಂದು ಬುಕ್ ಬರೆದ್ರು ಅಂದರೆ ಆ ಬುಕ್ ಫೇಮಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್. ಇಮಿಡಿಯೇಟ್ಲಿ ಅನಿತಾ ಮೇಡಮ್ ಒಂದು ಇನ್ಫಾರ್ಮ್ ಮಾಡಿ ಸರ್. ಮಿಸ್ ಅನಿತಾ, ಎಸ್ ಸರ್. ನಮ್ಮ ಸಂಸ್ಥೆ ಈ ವರ್ಷ ಸೈನಿಕರ ಬಗ್ಗೆ ಒಂದು ಬುಕ್ನ ಪಬ್ಲಿಷ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಈ ಬುಕ್ ಬರೆಯೋದಕ್ಕೆ ನೀವೇ ಸೂಕ್ತ ಅಂತ ಅನ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಮೇಲ್ ಮಾಡ್ತೀವಿ. ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಕೊಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಅದಕ್ಕೋಸ್ಕರ ಈ ಪ್ರಾಜೆಕ್ಟ್ನ ನಿಮಗೆ ಒಪ್ಪಿಸ್ತಿದ್ದೀವಿ. ಬೇಗ ಕೆಲಸ ಮುಗಿಸ್ಕೊಂಡು ಬನ್ನಿ. ನೀವು ನನ್ನ ಮೇಲಿಟ್ಟಿರೋ ನಂಬಿಕೆನ ಖಂಡಿತವಾಗ್ಲೂ ಉಳಿಸ್ಕೊತೀನಿ ಸರ್. ಸರ್, ಇಲ್ಲಿ ಸೈನಿಕನ ಮನೆ ಎಲ್ಲಿ ಬರುತ್ತೆ ಸರ್? ಏನಿದೆ? ಗೆಜ್ಜೆ ಯಾರ್ದಿರ್ಬೋದಿದು? ಓ, ಪತ್ರ ಬೇರೆ ಇದೆ. ಇಷ್ಟೊಂದು ಪುಸ್ತಕ ಇದೆ. ಇಲ್ಲೇನಿರ್ಬೋದು? ಹಾ, ಏನಿದು? ಇಷ್ಟು ಚೆನ್ನಾಗಿದೆ. ತುಂಬ ಹಳೇದು ಅನ್ನಿಸ್ತಿದೆ. ಭಗತ್ ಬಗ್ಗೆ ವಿಚಾರಿಸ್ಕೊಂಡು ಬಂದಿದ್ದೀರಾ? ಹಿ ಈಸ್ ದ ಮೋಸ್ಟ್ ಎಫಿಷಿಯಂಟ್ ಸ್ಟೂಡೆಂಟ್ ಐ ಹ್ಯಾವ್ ಎವರ್ ಸೀನ್ ಇನ್ ಮೈ ಲೈಫ್. ಅವನ ಬಗ್ಗೆ ಹೇಳಬೇಕು ಅಂದರೆ ಸಮಯನೇ ಸಾಲಲ್ಲ. ಭಗತ್ ಬಗ್ಗೆ ಹೇಳಬೇಕು ಅಂದರೆ
ಅವರ ಧೈರ್ಯ, ಸಾಹಸದ ನೆರಳು ಇಡೀ ನಮ್ಮ ಆರ್ಮಿ ಸರ್ಕಲ್ ಮೇಲೆ ಬಿದ್ದಿದೆ. ಅಂತಹ ವರ್ಸಟೈಲ್ ಆಫೀಸರ್ ಅವರು. ಆಪರೇಷನ್ ವಸಂತ್ ಒಂದು ಹೈಲಿ ಕ್ಲಾಸಿಫೈಡ್ ಇನ್ಫಾರ್ಮೇಷನ್. ಅದನ್ನು ಹಾಗೆಲ್ಲ ಅಷ್ಟು ಈಸಿಯಾಗಿ ಎಲ್ಲರ ಹತ್ರನೂ ಶೇರ್ ಮಾಡೋದಕ್ಕಾಗೋದಿಲ್ಲ. ನನ್ನ ಗೆಳೆಯ ಭಗತ್ ಅವ್ರದ್ದು ಸ್ಟೋರಿ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀನಿ. ನಾನು ನನ್ನ ಇಡೀ ಜೀವಮಾನದಲ್ಲಿ ಈ ಥರದ ಕಥೆ ಕೇಳಿಲ್ಲ. ಈ ಕಥೆ ತುಂಬ ಅದ್ಭುತ ಅನ್ನಿಸ್ತಿದೆ. ನಿಜವಾಗ್ಲೂ ಈ ಕಥೆ ಯುವಕರಿಗೆ ಸ್ಫೂರ್ತಿ ಆಗೇ ಆಗತ್ತೆ. ಭೂಮಿ, 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 ನಾನು ಅಲ್ಲೆಲ್ಲ ಹುಡುಕಾಡ್ತಿದ್ದೀನಿ. ನೀನು ನೋಡಿದ್ರೆ ಇಲ್ಲಿ ಬಂದು ನಿಂತಿದ್ಯಾ. ಯಾಕೆ ಬೆಳಗ್ಗೆಯಿಂದ ಊಟ ಮಾಡಿಲ್ಲ? ಏನಾಗಿದೆ ನಿನಗೆ? ಅರೆ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ನೋಡಿದ್ರೆ ಸುಮ್ಮನೆ ನಿಂತಿದ್ಯಾ. ಏನಿಲ್ಲ ಬಿಡಕ್ಕ. ಭೂಮಿ, ಅಳ್ತಿದ್ಯಾ? ಈ ಕಡೆ ತಿರ್ಗು. ಏನಾಯ್ತು? ಯಾಕೆ ಅಳ್ತಿದ್ಯಾ? ಹೇಳು. ಏನಿಲ್ಲ ಅಂತ ಹೇಳು. ಭೂಮಿ, ಇಷ್ಟೊತ್ತಾಯ್ತು, ಎಲ್ಲಿ ಹೋದ್ರು ಮಕ್ಕಳು? ನೀನು ಹಿಂಗೆ ಅಳ್ತಿದ್ಯಾ ಅಂದ್ರೆ ಏನೋ ಪ್ರಾಬ್ಲಮ್ ಆಗಿದೆ. ಹೇಳು. ನನಗೆ ಗೊತ್ತು ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ. ಏನು ಅಂತ ಹೇಳು. ಅಮ್ಮನ ಹತ್ರ ಹೇಳಕ್ಕಾಗಿಲ್ಲ ಅಂದ್ರೆ ನನ್ನ ಹತ್ರನೇ ಹೇಳು. ಅಕ್ಕ, ಇವತ್ತು ಏನಾಯ್ತು ಗೊತ್ತಾ ಅಕ್ಕ? ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಏನಿಲ್ಲ, ನನ್ನ ಫ್ರೆಂಡು ಒಂದು ಕತೆ ಹೇಳ್ದ. ಅವ್ರ ಊರಲ್ಲಿ ಸೈನಿಕರ ಮನೆ ಅಂತ ಒಂದಿದೆಯಂತೆ. ಆ ಕತೆ ಕೇಳ್ತಾ ಕೇಳ್ತಾ ನಾನು ಸೈನ್ಯಕ್ಕೆ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ ತಾನೆ? ಏನು ಆರ್ಮಿ ಕೆಲಸನಾ? ನನ್ಗಿಷ್ಟ ಇಲ್ಲ. ಹೇಯ್, ಏನ್ ಮಾತಾಡ್ತಿದ್ಯಾ? ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ. ನೀನ್ ಆರ್ಮಿ ಕೆಲ್ಸಕ್ಕೆ ಹೋಗೋದು ನಂಗೆ ಇಷ್ಟ ಇಲ್ಲ. ಅದನ್ನ ಕೆಲಸ ಅಂತ ಹೇಳ್ದಾನ್ಯಾರು? ನಮ್ಮಂತ ಯುವಕರು ದೇಶಕ್ಕೆ ಮಾಡೋ ದೇಶ ಸೇವೆ ಅದು. ತಿಳ್ಕೊ ಫಸ್ಟ್ ಅದನ್ನ. ಕೆಲಸ ಅಂತ ಕೆಲಸ ಅಭಿ, ಅದು ಹಂಗಲ್ಲ. ಅದು ನೀನು ಎಲ್ಲ ವಿಚಾರದಲ್ಲೂ ಸಪೋರ್ಟ್ ಮಾಡ್ತೀಯ ಅನ್ಕೊಂಡಿದ್ದೆ. ನೀನ್ ಹಿಂಗೆ ಹೇಳ್ತೆ ಅನ್ಕೊಂಡಿರ್ಲಿಲ್ಲ ನಾನು. ಅದು ಹಂಗಲ್ಲ ಕಣೋ. ನೋಡಿಲಿ, ನಂಗೂ ಎಲ್ಲ ಹುಡುಗಿರ್ತರ ಆಸೆ ಇರಲ್ವಾ? ನಿನ್ ಜೊತೆ ಜೀವನ ಮಾಡ್ಬೇಕು, ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ನೀನ್ ಅಲ್ಲಿರ್ತೀಯ, ನಾನು ಇಲ್ಲಿರ್ತೀನಿ. ನಂಗಂತೂ ನೀನ್ ಬಿಟ್ಟಿರಕ್ ಆಗಲ್ಲ ಕಣೋ. ನಿನ್ನಂತ ಸ್ವಾರ್ಥದ ಪ್ರೀತಿ ನನಗ್ ಬೇಡ. ನಿನಗಿಂತ ನನಗೆ ನನ್ನ ದೇಶನೇ ಇಂಪಾರ್ಟೆಂಟು. ನಾನು ದೇಶ ಸೇವೆ ಮಾಡಕ್ ಹೋಗೇ ಹೋಗ್ತೀನಿ. ಅಭಿ, ನಿಂತ್ಕೊಳ್ಳೋ. ಈ ಆರ್ಮಿಗೆ ಹೋಗೋರು ಎಂತವ್ರು ಗೊತ್ತಾ? ಅನ್ಎಜುಕೇಟೆಡ್ಸು, ಫೈನಾನ್ಷಿಯಲಿ ವೀಕ್ ಇರೋರು. ಇವರಿಗೆ ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು ಯಾರ ಮೇಲೂ ಪ್ರೀತಿ ಇರಲ್ಲ. ತಮ್ಮ ರಕ್ತ ಸಂಬಂಧಿಕರ ಮೇಲೆ ಪ್ರೀತಿ ಇಲ್ದೋರು ಗಡಿಲಿ ದೇಶ ಪ್ರೇಮ ಅಂತ ಹೋಗಿ ದೇಶ ಸೇವೆನ ಅದ್ ಹೇಗ್ ಮಾಡ್ತಾರೋ. ಮೊದಲು ಈ ಕಥೆನ ಈ ಮಕ್ಳಿಗೆ ಹೇಳಬೇಕು. ದೇಶ ಪ್ರೇಮ ಅಂದ್ರೆ ಏನಂತ ಇವ್ರಿಗೆ ಗೊತ್ತಾಗ್ಬೇಕು. ನೋಡಮ್ಮ ಮಗಳೇ, ದೇಶ ಕಾಯೋ ಸೈನಿಕರ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡಬೇಡಿ ಮಗಳೇ. ಗಡಿಲಿ ದೇಶ ಕಾಯ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಗೌರವ ಸಲ್ಲಿಸ್ಬೇಕೇ ಹೊರತು ಅಪಮಾನ ಮಾಡಬಾರ್ದು ಮಗಳೇ. ಅದಂಗಲ್ಲ ಅಮ್ಮ. ನಿಮ್ದೇನ್ ತಪ್ಪಿಲ್ಲ ಬಿಡಿ ಮಗಳೇ. ಸಮಾಜದಲ್ಲಿ ಸೈನಿಕರಿಗಿರೋ ಗೌರವನೇ ಅಷ್ಟಿದೆ. ಸೈನಿಕರು ಎಲ್ಲ ಸಂಬಂಧಗಳಿಗಿಂತ ದೇಶ ಸೇವೆಗೇನೆ ಯಾಕೆ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಗೊತ್ತಾಗ್ಬೇಕಾ? ಬನ್ನಿ ಮಕ್ಕಳೇ ನನ್ನ ಜೊತೆಗೆ. ಸೈನಿಕರ ಬಗ್ಗೆ ನಾನೊಂದು ಕಥೆನ ಹೇಳ್ತೀನಿ. ಆ ಕಥೆನ ಗಮನ ಇಟ್ಟು ಕೇಳಿದ್ರೆ ಸೈನಿಕರ ತ್ಯಾಗ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಚಿಕ್ಕವಡ್ಡರಗುಡಿ ಅನ್ನೋದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಭಾರತಿ ಅನ್ನೋ ಮುದ್ದಾದ ಹುಡುಗಿ ಆಟ ಆಡ್ಕೊಂಡು ಬೆಳೆಯೋ ವಯಸ್ಸಿನಲ್ಲೇ ಚಿಂತೆ ಮಾಡ್ತಿದ್ಲು. ಭಾರತಿ, ಭಾರತಿ, ಬಾ ಆಟಾಡಕ್ ಹೋಗೋಣ. ಸರಿ, ಬಾ ಹೋಗೋಣ. ಯಾಕಂದ್ರೆ ಅಪ್ಪ ಅಮ್ಮನ ಪ್ರೀತಿಲಿ ಬೆಳಿಬೇಕಾಗಿದ್ದ ಮಗುಗೆ ತನ್ನ ತಂದೆ ತಾಯಿ ಕೆಲಸದ ಒತ್ತಡದಿಂದ ಆ ಪ್ರೀತಿನ ಕಳ್ಕೊಂಡು ತುಂಬಾ ದುಃಖದಲ್ಲಿದ್ಲು. ಆ ಸಮಯದಲ್ಲಿ ಭಾರತಿ ದುಃಖನ ನೀಗ್ಸೋಕಂತಾನೆ ದೇವ್ರು ಇನ್ನೊಬ್ಬ ಮುದ್ದಾದ ಹುಡುಗನ ಸೃಷ್ಟಿ ಮಾಡಿದ್ದ. ಅವನೇ ಭಗತ್. ಭಾರತಿ ಭಗತ್ ಜೊತೆಗೆ ಸಂತೋಷವಾಗಿದ್ದ ಕ್ಷಣಗಳಿಂದ ತನಗೆ ಅಪ್ಪ ಅಮ್ಮನ ಪ್ರೀತಿ ಸಿಗ್ತಾ ಇಲ್ಲ ಅನ್ನೋ ಕೊರಗನ್ನೇ ಮರೆತ್ಬಿಟ್ಲು. ಭಾರತಿ ಸಂತೋಷವಾಗಿರೋದಕ್ಕೆ ಭಗತ್ ಕಾರಣ ಆದ್ರೆ ಭಗತ್ ಸಂತೋಷವಾಗಿರೋದಕ್ಕೆ ಅವರ ಅಜ್ಜಿ ಮೀನಾಕ್ಷವ್ವ ಕಾರಣ. ಯಾಕಂದ್ರೆ ಒಂದು ಅನಾಥ ಮಗುನ ತಂದು ತನ್ನ ಸ್ವಂತ ಮಗನಾಗಿ ಸಾಕಿದ್ಲು ಆ ತಾಯಿ. ಆ ಅಜ್ಜಿಗೆ ಭಗತ್ನ ಆರ್ಮಿ ಡ್ರೆಸ್ನಲ್ಲಿ ನೋಡಬೇಕು ಅನ್ನೋದು ದೊಡ್ಡ ಕನಸು.
ಭಗತ್ಗೂ ಅವ್ರ ಅಜ್ಜಿಗೂ ಅಂದ್ರೆ ಅವ್ವ ಅಂತಾನೆ ಕರಿತಿದ್ದ. ಅವರವ್ವನ್ಗೂ ತನ್ನೋರು ಅಂತ ಯಾರೂ ಇರಲಿಲ್ಲ. ತಮ್ಮ ಪುಟ್ಟದಾದ ಪ್ರೀತಿಯ ಪ್ರಪಂಚದಲ್ಲಿ ತುಂಬಾ ಖುಷಿಯಾಗಿ ಬದುಕ್ತಾ ಇದ್ರು. ಮೀನಾಕ್ಷವ್ವ ಭಾರತಿಗೂ ಭಗತ್ಗೂ ಸ್ವಾತಂತ್ರ್ಯ ಹೋರಾಟಗಾರರ ಕಥೆನ ಮನ ಮುಟ್ಟೋ ಥರ ಹೇಳ್ತಾ ಇದ್ಲು. ಪ್ರತಿದಿನ ಆ ಕಥೆಗಳನ್ನ ಕೇಳಿದ ಮಕ್ಕಳ ಮನಸ್ಸಿನಲ್ಲಿ ದೇಶಕ್ಕೋಸ್ಕರ ಏನಾದ್ರೂ ಮಾಡಲೇಬೇಕು ಅಂತ ಒಂದು ದೃಢ ನಿರ್ಧಾರ ಮೊಳ್ತಿತ್ತು. ಆ ನಿರ್ಧಾರ ಏನು ಅಂದ್ರೆ ಸೈನಿಕ ಆಗ್ಬೇಕು ಅನ್ಕೊಂಡಿದೀವಿ ಟೀಚರ್. ಸಣ್ಣ ವಯಸ್ಸಿನಿಂದಲೂ ದೇಶಪ್ರೇಮನ ಬೆಳೆಸ್ಕೊಂಡ ಮಕ್ಕಳಲ್ಲಿ ಕೆಲವೊಂದು ಹವ್ಯಾಸಗಳಿದ್ವು. ಭಾರತಿಗೆ ಚಿಕ್ಕ ವಯಸ್ಸಿನಿಂದ ಕೂಡ ಸೈನಿಕರಿಗೆ ಸಂಬಂಧಪಟ್ಟ ಯಾವುದೇ ನ್ಯೂಸನ್ನ ಪೇಪರ್ನಲ್ಲಿ ನೋಡಿದ್ರು, ಮ್ಯಾಗ್ಝೀನಲ್ಲಿ ಓದಿದ್ರು ಅದನ್ನ ತಕ್ಷಣ ಕಟ್ ಮಾಡಿ ಗೋಡೆ ಮೇಲೆ ಅಂಟಿಸ್ತಿದ್ಲು. ಅವಳ ಮಾತುಗಳಲ್ಲಿ ತೇಜಸ್ಸಿತ್ತು. ತನ್ನ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನ ಚಿತ್ರದ ಮೂಲಕ, ಬರವಣಿಗೆ ಮೂಲಕ ತನ್ನ ಡೈರಿಲಿ ಬರಿತಿದ್ಲು. ಇನ್ನ ಭಗತ್ ನಾಯಕತ್ವ ಗುಣನ ಮೈಗೂಡಿಸ್ಕೊಂಡಿದ್ದ. ಕನಸು ಕಾಣೋದು ಸುಲಭ, ಆದ್ರೆ ಆ ಕನಸನ್ನ ನನಸು ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ತಕ್ಕನಾಗಿ ತಯಾರಿ ಮಾಡಿಕೊಂಡ್ರೆ ಮಾತ್ರ ಆ ಕನಸು ನನಸಾಗುತ್ತೆ. ಇದು ಭಗತ್ ಮತ್ತು ಭಾರತೀಯ ಅಭಿಪ್ರಾಯ. ಅದಕ್ಕೋಸ್ಕರನೇ ಭಗತ್, ಪ್ರಾಕ್ಟೀಸ್ ಮಾಡಕ್ ಟೈಮೇ ಸಾಲ್ತಾ ಇಲ್ವಲ್ಲ, ಏನ್ ಮಾಡೋದು? ಅಷ್ಟೇ ತಾನೇ, ಏನಾದರೂ ಮಾಡಿದ್ರಾಯ್ತು. ಏನೋ ಮಚ್ಚ ಇವ್ರದ್ದು ಕೂಳೆ? ಅಯ್ಯೋ ಆರ್ಮಿ ಸೇರ್ಕೊಳಕ್ಕೆ ಮಗ ಪ್ರಾಕ್ಟೀಸ್ ಕೊಯ್ತವ್ರಂತೆ ಮಗ. ಯಾವಾಗಿಂದ ನಮ್ಮ ಮಚ್ಚ? ಅಯ್ಯೋ ಗೊತ್ತಿಲ್ಲ ಮಗ. ಹೌದಾ? ಹಂಗಾರೆ ನೀನು ಕಬಡ್ಡಿ ಪ್ರಾಕ್ಟೀಸ್ ಮಾಡುವಂತೆ ಬಾ ಮಚ್ಚ. ಬಾ ಗುರು. ಸರ್ ನಮ್ಮನ್ನು ನೋಡಲಿಲ್ಲ ತಾನೇ? ಯಾರಿಗ್ ಗೊತ್ತು? ಏನ್ರಪ್ಪ ಕಾಲೇಜು ಕರೆಕ್ಟಾಗಿ ಬರ್ತಾ ಇಲ್ವಂತೆ? ಇದನ್ನೇನು ಕಾಲೇಜ್ ಅನ್ಕೊಂಡಿದ್ದೀರಾ, ನಿಮ್ಮ ಮಾವನ ಮನೆ ಅನ್ಕೊಂಡಿದ್ದೀರಾ ನಿಮ್ಮ ಇಷ್ಟ ಬಂದಾಗ ಬರೋದಕ್ಕೆ? ಸರ್ ಅದು ಕತೆ ಗೀತೆ ಹೇಳೋಂಗಿಲ್ಲ. ಕರೆಕ್ಟಾಗಿ ಕ್ಲಾಸಿಗೆ ಬರೋಂಗಿದ್ರೆ ಬನ್ನಿ, ಇಲ್ಲ ಅಂದರೆ ಟಿ ಸಿ ಕೊಡ್ತೀನಿ ತಗೊಂಡು ಹೋಗ್ತಾ ಇರಿ. ನಿಮ್ಮಂಥವ್ರಿಂದ ನಮ್ಮ ಕಾಲೇಜು ಕೆಟ್ಟ ಹೆಸರು. ಏನ್ ಭಗತ್, ಪ್ರಿನ್ಸಿಪಲ್ ಹಿಂಗ್ ಅನ್ಬಿಟ್ರು, ಏನ್ ಮಾಡೋಣ ಇವಾಗ? ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ನಮ್ಮ ಪಾಡಿಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋಣ. ಅದೇನಾಗುತ್ತೋ ನೋಡೋಣ. ಸಾಕು ಬಿಡವ. ಏ ಸುಮ್ಕಿರು ಮಗನೆ, ಬಿಸಿಲ್ನಾಗೆ ಸುತ್ತಿ 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 ನಿನ್ ತಲೆ ನೋಡಕ್ ಆಗ್ತಿಲ್ಲ ನೋಡು. ನೀನ್ ಯಾವಾಗ ಸೈನಿಕ ಆಗ್ತೀಯೋ ಮಗನೆ, ನಾನು ಅದನ್ನ ಯಾವಾಗ ನೋಡ್ತೀನೋ. ಏನಾಯ್ತು? ಮಂಜಾಗಿ ಕಾಣಿಸ್ತಾ ಇದೆ. ಯಾವತ್ತೂ ಈ ಥರ ಆಗಿರ್ಲಿಲ್ವಲ್ಲ. ಯಾಕೆ ಭಾರತಿ ಕ್ಲಾಸಿಗೆ ಬಂದಿಲ್ಲ? ನೆನ್ನೆ ತಾನೇ ಮಾತಾಡಿಸ್ಕೊಂಡ್ಬಂದಿದ್ದೆ. ಕಾಲೇಜಿಗೆ ರಜಾ ಹಾಕಂಗಿದ್ರೆ ನನಗೆ ಹೇಳಿರ್ತಿದ್ಲು. ಏನಾಗಿರ್ಬೋದು? ಸೈಲೆನ್ಸ್, ಸೈಲೆನ್ಸ್. ಎಲ್ಲರೂ ಅಟೆಂಡೆನ್ಸ್ ಹೇಳಿ. ಅನಿತಾ ಪ್ರೆಸೆಂಟ್ ಸರ್. ಅಂಜಲಿ ಪ್ರೆಸೆಂಟ್ ಸರ್. ಅನನ್ಯ ಎಸ್ ಸರ್. ಅನುಪಮ ಪ್ರೆಸೆಂಟ್ ಸರ್. ಅರುಣ್ ಕುಮಾರ್ ಪ್ರೆಸೆಂಟ್ ಸರ್. ಅರ್ಜುನ್ ಎಸ್ ಸರ್. ಅಶ್ವಥ್ ಎಸ್ ಸರ್. ಭಾನುಮತಿ ಪ್ರೆಸೆಂಟ್ ಸರ್. ಭಾರತಿ ಭಾರತಿ ಅಬ್ಸೆಂಟ್ ಸರ್. ಏನಾಯ್ತು ಭಾರತಿಗೆ? ಭಗತ್ ಭಗತ್ ಎಲ್ಲಿದ್ದಾನೆ ಅವನು? ಪ್ರೆಸೆಂಟ್ ಸರ್. ಭಾರತಿ ಕಾಲೇಜಿಗೆ ಬಂದಿಲ್ಲ ಅಂತ ಭಗತ್ ತುಂಬಾ ಬೇಜಾರಲ್ಲಿದ್ದ. ಯಾಕಂದ್ರೆ ಭಾರತಿ ಮತ್ತೆ ಭಗತ್
ಚಿಕ್ಕವರಿಂದನೂ ಅಷ್ಟೊಂದು ಅನ್ಯೋನ್ಯವಾಗಿದ್ದವರು. ಭಾರತಿ ಯಾಕಮ್ಮ ಕಾಲೇಜಿಗೆ ಬಂದಿರ್ಲಿಲ್ಲ? ಏನಾಗಿತ್ತಮ್ಮ ಭಾರತಿಗೆ? ಸರ್ ಗೊತ್ತಿಲ್ಲ ಸರ್ ಏನಾಗಿದೆ ಅಂತ. ಇವತ್ತು ಭಾರತಿ ಕಾಲೇಜಿಗೆ ಬಂದಿಲ್ವಾ? ಭಗತ್ ಏನಾಯ್ತು? ಭಗತ್ ಬೆಳಗ್ಗೆ ಕನಸು ಕಾಣ್ತಾ ಇದೀಯಾ? ಕಾಲೇಜು ಬಂಕ್ ಹಾಕಕ್ಕಾಗುತ್ತೆ, ಅಟೆಂಡೆನ್ಸ್ ಹೇಳಕ್ಕಾಗಲ್ವಾ? ಕತ್ತೆ ಅಂತಂದು ಕೂತ್ಕೊಳ್ಳಯ್ಯ, ನಿದ್ರೆ ಮಾಡೋಕೆ ಬರ್ತೀರಿ ಅನ್ಸುತ್ತೆ. ಅಮ್ಮ, ಈ ಪಕ್ಕದ ಮನೆಯವ್ರು ಎಲ್ಲೋದ್ರಮ್ಮ? ಗೊತ್ತಿಲ್ಲ ಕಣಪ್ಪ. ಹೌದಾ, ಎಲ್ಲಿಗೋದ್ರು ಅಂತ ಗೊತ್ತಮ್ಮ? ಗೊತ್ತಿಲ್ಲ ಕಣಪ್ಪ. ಗೊತ್ತಿಲ್ವಾ? ಏನಾಯ್ತು ಇವಳಿಗೆ? ಅಲ್ಲಿ ನೋಡಿ, ಯಾರು ನೋಡಲ್ಲ ಇವಳ ಒಂದು ಭಾರತಿ ಇವಳು ಕಂಡ್ರು ದೇಶಪ್ರೇಮಿ ಭಾರತಿ. ಏನ್ರಿ ಭಾರತಿ ಮೇಡಮ್, ಕನ್ನಡಕ ಹಾಕೊಂಡು ಸೋಡಾ ಬುಡ್ಡಿ ಆಗ್ಬಿಟ್ಟಿದ್ದೀರಾ? ಯಾಕೆ 4 ದಿಕ್ಕಲ್ಲೂ ಶೂಟ್ ಮಾಡಕ? ಏನ್ ಬೇಕು ನಿಮ್ಗೆ? ಅಲ್ಲ ಮಗ, ಇಷ್ಟೊಂದು ಸುಂದರವಾಗಿರೋರು ದೇಶನೇ ಪ್ರೀತಿಸ್ತಾ ಇದ್ರೆ ನಮ್ಮನ್ನೆಲ್ಲ ಯಾರೋ ಪ್ರೀತಿಸ್ತಾರೆ. ಯಾರಿಗೋ ನಾವು ಲೈನ್ ನೋಡಿ. ಓ ಸುಮ್ನಿರಪ್ಪ, ದೇಶಪ್ರೇಮಿ ಭಾರತಿ ಅವರು ಇವರು. ಭಾರತಿ ಮೇಡಮ್ ಬರ್ಬೇಕು ಬರ್ಬೇಕು. ಭಾರತಿ ಇನ್ನೊಂದ್ಸಲ ನನ್ನ ಭಾರತಿ ತಂಟಕ್ಕೆ ಏನಾದ್ರು ಬಂದ್ರೆ ಮಗನೇ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇದೇ ಲಾಸ್ಟು. ಅಲ್ಲ ಭಾರತಿ, ನೀನು ಆರ್ಮಿಗೆ ಹೋಗ್ತೀನಿ, ದೇಶ ಸೇವೆ ಮಾಡ್ತೀನಿ ಅನ್ನೋ ಹುಡುಗಿ ನೀನು. ಅವ್ನು ಯಾವನ ರೋಡಲ್ಲಿ ರೇಗಿಸ್ತಾ ಅಂದ್ಬಿಟ್ಟು ಬಂದು ಅಳ್ತಾ ಕೂತಿದ್ಯಲ್ಲ, ತೆಗೆದ್ 4 ಬಿಡತ್ತಾನೆ ಹಂಗೆ ಅವನಿಗೆ. ನಮ್ಮ ಹಣೆ ಬರನೇ ನೆಟ್ಟಗಿಲ್ದೇ ಇದ್ದಾಗ ಯಾರು ಕೊಡ್ದು ಏನ್ ಪ್ರಯೋಜನ? ಯಾಕೆ, ಏನಾಯ್ತೆ? ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಭಾರತಿ, ನಿಮ್ಮ ರಿಪೋರ್ಟಲ್ಲಿ ಸ್ವಲ್ಪ ದೃಷ್ಟಿದೋಷ ಇದೆಯಮ್ಮ. ಮಿಲಿಟ್ರಿ ಸೆಲೆಕ್ಷನ್ ಗೈಡ್ಲೈನ್ಸಲ್ಲಿ ಈ ಥರ ದೃಷ್ಟಿದೋಷ ಇದ್ದಾಗ ಸೆಲೆಕ್ಷನ್ ಕ್ರೈಟೀರಿಯಾಕ್ಕೆ ಬರಲ್ಲ. ದೃಷ್ಟಿನ ಇಂಪ್ರೂವ್ ಮಾಡಲಿಕ್ಕೆ ಕರ್ಣಕದ ವ್ಯವಸ್ಥೆ ಮತ್ತು ಕಣ್ಣಿನ ಸರ್ಜರಿ ಅವಶ್ಯಕತೆ ಇದ್ದರೆ ಮಾಡ್ಬೋದು. ಬಟ್ ಮಿಲಿಟ್ರಿ ಸೆಲೆಕ್ಷನಲ್ಲಿ ಕಷ್ಟ ಆಗುತ್ತೆ ಅಮ್ಮ. ಅಳ್ಬೇಡ ಭಾರತಿ, ನಿನ್ನ ದುಃಖ ನಂಗೆ ಅರ್ಥ ಆಗುತ್ತೆ. ಸಣ್ಣ ವಯಸ್ಸಿಂದನೂ ಆರ್ಮಿಗೆ ಸೇರಬೇಕು ಅಂತ ಕನ್ಸ್ಕೊಂಡು ಇವಾಗ ನಿನ್ನ ಕನಸು ಈಡೇರಲಿಲ್ಲ ಅಂದಾಗ ಎಷ್ಟು ದುಃಖ ಆಗುತ್ತೆ ಅಂತ ನಂಗೆ ಅರ್ಥ ಆಗುತ್ತೆ. ಆದರೆ ನೀನು ದುಃಖ ಪಡಬಾರ್ದು, ಯಾಕಂದರೆ ನೀನು ಇಷ್ಟಪಟ್ಟಿದ್ದು ಆರ್ಮಿನ. ಆರ್ಮಿ ಅನ್ನೋ ಹೆಸರಲ್ಲೇ ಒಂದು ಗತ್ತಿದೆ, ಒಂದು ತಾಕತ್ತಿದೆ. ನೀನು ಗಡಿಲೇ ಹೋಗಿ ದೇಶ ಸೇವೆ ಮಾಡೋಕ್ಕಾಗಲಿಲ್ಲ ಅಂತ ಯಾಕೆ ದುಃಖ ಪಡ್ತೀಯಾ? ನೀನು ಈ ಜನಗಳ ಮಧ್ಯಾಹ್ನ ಇದ್ಕೊಂಡು ಸೈನಿಕರ ತ್ಯಾಗ, ಪರಿಶ್ರಮದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸು. ಇದರಿಂದ ಸಮಾಜದಲ್ಲಿ ಸೈನಿಕರ ಬಗ್ಗೆ ಜಾಗೃತಿ ಮೂಡಿಸ್ದಂಗಾಗುತ್ತೆ. ಅರ್ಥ ಮಾಡ್ಕೋ. ನೀನಾಡೋ ಒಂದೊಂದು ಪದಗಳು ನಮ್ಮ ಸೈನಿಕರಿಗೆ ಗೌರವ ಸಲ್ಲಿಸೋ ಥರ ಇರಬೇಕು. ಇದು ಕೂಡ ಒಂದು ದೇಶ ಸೇವೆನೇ. ನನಗನ್ಸಿದ್ದು ನಾನು ಹೇಳಿದ್ದೀನಿ. ಇನ್ನು ನಿರ್ಧಾರ ನಿನಗೆ ಬಿಟ್ಟಿದ್ದು. ನಮ್ ದೇಹಕ್ಕೆ ಚರ್ಮ ಹೇಗ್ ಮುಖ್ಯನೋ ಹಾಗೆ ನಮ್ ದೇಶಕ್ಕೆ ಯೋಧರು ಕೂಡ ಅಷ್ಟೇ ಮುಖ್ಯ. ಅಂಥ ವೀರ ಯೋಧರಿಗೆ ನಾವೆಲ್ಲರೂ ಗೌರವ ಸಲ್ಲಿಸೋಣ. ಜೀವನ ಕಷ್ಟನೇ, ಆದರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅಂತ ಹೇಳ್ಕೊಟ್ಟ ಭಗತ್ ಮೇಲೆ ಭಾರತಿಗೆ ಪ್ರೀತಿ ಶುರುವಾಯಿತು. ಪ್ರೀತಿನೇ ಹಾಗೆ ತಮ್ಮ ಮನಸ್ಸಿಗೆ ಸ್ಪಂದಿಸೋ ಮನಸ್ಸಿನ ಕಡೆ ಸೆಳೆಯುತ್ತೆ. ಭಾರತಿ ಜೀವನದಲ್ಲಿ
ಆಗಿದ್ದು ಹಾಗೇನೆ. ಹಾಗಾದ್ರೆ ಭಾರತಿ ತನ್ನ ಪ್ರೀತಿ ವಿಷಯನ ಭಗತ್ ಹತ್ರ ಹೇಳಿದ್ಲಾ ಅಥವಾ ಭಗತ್ಗೆ ಭಾರತಿ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾಯ್ತಾ? ಏನಾಯ್ತಮ್ಮ? ನಾನು ಭಗತ್ಗೆ ನನ್ನ ಪ್ರೀತಿನ ಹೇಳ್ಬಿಡ್ತೀನಿ. ಅಯ್ಯೋ, ನಾನೇನಾದರೂ ಭಗತ್ಗೆ ನನ್ನ ಪ್ರೀತಿ ವಿಷಯ ಹೇಳ್ಬಿಟ್ರೆ ಅವ್ನು ನನ್ನ ಮೇಲೆ ಅಸಹ್ಯ ಪಟ್ಕೊಂಡು ನನ್ನ ಸ್ನೇಹನೇ ಬೇಡ ಅಂದ್ಬಿಟ್ರೆ? ಬೇಡ. ಭಗತ್ ಕನಸು, ಅವ್ರ ಅಜ್ಜಿ ಕನಸು ಆರ್ಮಿ ಆಗಬೇಕು ಅನ್ನೋದು. ಅದು ಮೊದಲು ನನ್ಸಾಗಲಿ, ಆಮೇಲೆ ನನ್ನ ಪ್ರೀತಿ ವಿಷಯ ಹೇಳ್ಕೊತೀನಿ. ಅಲ್ಲಿವರೆಗೂ ಭಗತ್ ನನ್ನ ಸ್ನೇಹಿತಾನೆ. ಭಾರತಿದು ಸ್ವಾರ್ಥದ ಪ್ರೀತಿ ಅಲ್ಲ, ನಿಸ್ವಾರ್ಥದ ಪ್ರೀತಿ. ಸಚ್ ಎ ಸ್ಯಾಕ್ರಿಫೈಸಿಂಗ್ ಲವ್ ಸ್ಟೋರಿ ಅಮ್ಮ. ತಾತ, ಒಂದು ಕನ್ನಡಪ್ರಭ ಪೇಪರ್ ಕೊಡಿ. ಹಾ, ಕೋಟೆ ಬಸಪ್ಪಣ್ಣ ಸಾಕ್ತೂರ್ನಲ್ಲಿ ಮಿಲಿಟರಿ ತರಬೇತಿ ಕೊಡ್ತಾವ್ರಂತೆ. ಮನೇಲಿ ಖಾಲಿ ಕೂತರು ನಿನ್ ಮಗನ್ ಸೇರ್ಸೋದಲ್ವಾ? ಅಯ್ಯೋ, ಆ ಕಿತ್ತೋ ನನ್ನ ಮಗ ನನ್ನ ಮಾತಲ್ಲಿ ಕೇಳೋನು ಯಾವ ಮಿಲಿಟರಿ ತರಬೇತಿನ ಈ ವಿಷಯ ಮೊದಲು ಭಗತ್ ಕೇಳಬೇಕು. ಭಗತ್, ಏನ್ ಭಾರತಿ ಇಷ್ಟೊಂದು ಖುಷಿಯಾಗಿದ್ಯಾ? ನಿಮ್ಮನೆ ಹೊಸ ಏನಾರು ಕರ ಆಗ್ತಾ? ನಿಂಗೆ ಯಾವಾಗ್ಲೂ ತಮಾಷೆನೆ ಕಣೋ. ಈ ಹಸು ಕರು ಕಥೆ ಎಲ್ಲ ಬಿಡು. ಪಕ್ದೂರಲ್ಲಿ ಯಾರೋ ಆರ್ಮಿ ಆಫೀಸರು ಸೈನ್ಯಕ್ಕೆ ಸೇರೋ ಮಕ್ಳಿಗೆಲ್ಲ ತರಬೇತಿ ಕೊಡ್ತಿದಾರಂತೆ. ಅದಕ್ ನೀನು ಹೋಗ್ಬಿಟ್ರೆ ಸೈನ್ಯಕ್ಕೆ ಸೇರಕ್ಕೆ ಸುಲಭ ಆಗತ್ ನೋಡು. ಏನಂತೀಯ? ಹೌದಾ? ಇರೋ ಫಸ್ಟ್ ಹೋಗಿ ನಮ್ಮ ಅವ್ವಂಗೆ ಹೇಳ್ತೀನಿ, ಖುಷಿಯಾಗೋಯ್ತಾಳೆ. ಸರಿ, ಹೇಳು ಹೇಳು. ಓಡ್ ಬರ್ತೀನಿ ಇರೋ. ಹಾ, ಏ ಭಗತ್, ನಾನು ಬರ್ತೀನಿ. ಆರ್ಮಿ ಆಫೀಸರ್ ಹೆಸರೇನಾರು ಗೊತ್ತಾ? ಗೊತ್ತಿಲ್ಲ ಕಣೋ, ನೋಡೋಣ ಬಾ. ಅವಾ ಅವಾ ಅವೋ, ಓ ಇಲ್ಲೇ ಮಲಗಿದ್ಯಾ? ಅವಾ, ಪಕ್ದೂರಲ್ಲಿ ಯಾರೋ ರಿಟೈರ್ಡ್ ಆರ್ಮಿ ಆಫೀಸರ್ ಬಂದವ್ರಂತೆ. ಸೇನೆಗೆ ಹೋಗೋ ಮಕ್ಕಳಿಗೆ ತರಬೇತಿ ಕೊಡ್ತವ್ರಂತೆ. ನಾನು ನಾಳೆನೇ ಹೋಗ್ತೀನಿ. ಅವಾ, ನಾನು ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ, ನೀನು ಹಂಗೆ ಮಲಗಿದ್ಯಾ? ಅವಾ ಅವೋ ಅವಾ 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 ಏನಾಯ್ತವ? ಅವಾ ಎದ್ದಳವ? ಅವಾ ಅವಾ ಏನಾಯ್ತವ? ಅವಾ ಮಗನೇ, ನಾನು ಸಾಯೋದ್ರೊಳಗೆ ನಿನ್ನ ಸೈನಿಕನಾಗಿ ನೋಡ್ಬೇಕು ಅಂತ ಆಸೆ. ನನ್ನ ಆಸೆ ಈಡೇರಿಸ್ಕೊಡ್ತೀಯನಪ್ಪ? ತಗದ್ ಬಿಟ್ಬಿಡ್ತೀನಿ ಸಾಯಾಗೆ ಮಾತಾಡಿದ್ರೆ. ನಿನ್ ಬಿಟ್ರೆ ನಂಗೆ ಯಾರವ್ರೆ? ಭಗತ್, ಎಷ್ಟ್ ದಿನ ಅಂತ ಹೀಗೆ ಯೋಚನೆ ಮಾಡ್ಕೊಂಡು ಕೂತಿರ್ತೀಯ? ನೀನ್ ಹಿಂಗೆ ನಿಮ್ಮ ಅಜ್ಜಿನ ನೆನ್ಪು ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಕೂತ್ರೆ ನಿಮ್ಮ ಅಜ್ಜಿ ಆಸೆ ಈಡೇರ್ಸೋರು ಯಾರು? ನಿಮ್ಮ ಅಜ್ಜಿ ಎಲ್ಲೂ ಹೋಗಿಲ್ಲ ಭಗತ್. ನಿನ್ ಛಲದಲ್ಲಿದ್ದಾರೆ, ನೀನ್ ಮಾಡೋ ಸಹಾಯದಲ್ಲಿದ್ದಾರೆ. ನೀನ್ ಆರ್ಮಿ ತರಬೇತಿ ತಗೊಂಡು ಆರ್ಮಿಗೆ ಸೇರಿದ್ರೆ ನಿಮ್ಮ ಅಜ್ಜಿ ಆತ್ಮಕ್ಕೂ ಶಾಂತಿ ಸಿಗತ್ತೆ. ದಯವಿಟ್ಟು ಸಮಾಧಾನ ಮಾಡ್ಕೋ ಭಗತ್. ನನ್ನ ಹೆಸರು ಭಾರತಿ ಅಂತ, ಇವನ್ ಹೆಸರು ಭಗತ್ ಅಂತ. ನಾವಿಲ್ಲೇ ಪಕ್ಕದ ಹಳ್ಳಿಯಿಂದ ಬಂದಿರೋದು. ಇಲ್ಲಿ ಆರ್ಮಿಗೆ ತರಬೇತಿ ಕೊಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಇವನ್ಗೂ ಆರ್ಮಿಗೆ ಹೋಗ್ಬೇಕು ಅನ್ನೋದು ತುಂಬಾ ದೊಡ್ಡ ಕನ್ಸು ಸರ್. ನಿಮ್ಮಿಂದ ತರಬೇತಿ ಸಿಕ್ಕಿದ್ರೆ ತುಂಬಾ ಸಹಾಯ ಆಗತ್ತೆ.
ತುಂಬ ಸಂತೋಷ ನೀವಿಲ್ಲಿ ಬಂದಿರೋದಕ್ಕೆ. ನನ್ನ ಹೆಸರು ಮಹಾರಥ ಅಂತ. ನಾನೀಗಾಗಲೇ ಭಾರತಾಂಬೆಗೆ ಸೇವೆ ಸಲ್ಲಿಸಿ ರಿಟೈರ್ ಆಗಿದ್ದೀನಿ. ನನ್ನ ತಮ್ಮ ಅತಿರಥ ಕೂಡ ಒಬ್ಬ ಸೋಲ್ಜರ್, ಸ್ಪೆಷಲ್ ಟ್ರೈನಿಂಗ್ ಆಫೀಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಭಗತ್, ನಿನಗೆ ಆರ್ಮಿ ಸೇರೋದಕ್ಕೆ ಇಷ್ಟ ಇದೆ. ಹಾಗಾದ್ರೆ ಒಂದು ಮುಖ್ಯವಾದ ವಿಚಾರವನ್ನ ನಿಂಗೆ ಹೇಳ್ತೀನಿ. ಅದ್ರಲ್ಲಿ ನೀನ್ ಗೆದ್ರೆ ಮಾತ್ರ ನಾನು ತಗೊಳ್ಳೋದು. ದೃಢ ನಿರ್ಧಾರ ಇರಬೇಕು, ಗೆಲ್ಲುವ ಛಲ ಇರಬೇಕು. ದೇಶ ಸೇವೆ, ರಾಷ್ಟ್ರ ಸೇವೆ ಅಂತಂದ್ರೆ ಅದು ಆತ್ಮದಿಂದ ಬರಬೇಕು, ಕೇವಲ ಬಾಯಿಂದ ಅಲ್ಲ. ಯಾರು ತನ್ನ ಹೃದಯದಿಂದ ತಾನು ಈ ಭಾರತಾಂಬೆ ಸೇವೆ ಸಲ್ಲಿಸಬೇಕು ಅಂತ ಅನ್ಕೋತಾನೋ ಅಂಥವ್ರಿಗೆ ಮಾತ್ರ ತರಬೇತಿ ಕೊಡೋದು. ಒಪ್ಕೆನಾ? ಎಸ್ ಸರ್. ಜ್ವಾಲಾಮುಖಿಯ ಕ್ರೋಧವಾಗಿ ಯಾರು ತಡೆಯಲಾರರು. ಕುರುಕ್ಷೇತ್ರದ ವ್ಯೂಹವ ಭೇದಿಸುವ ರಣರಣ ವೀರರು. ರಭಸದಿ ಬೀಸುವ ಗಾಳಿಯಾಗಿ ಯಾರು ತಡೆಯಲಾರರು. ನರಸಿಂಹನ ಧೈರ್ಯವ ಬಲವ ಪಡೆದ ಶೂರರು. ರಣರಂಗದಲ್ಲಿ ಆ ಮಿಂಚಿನ ಪ್ರಹರದಲ್ಲಿ ಕರೆಯುವ ಅಲೆಗಳಲ್ಲಿ ನರನಾಡಿಯಲ್ಲಿ ಯುದ್ಧದ ಮಾರಿಗೆ ನೆತ್ತರು ಬಿಟ್ಟರು. ಯೋಧರು ನಾವು ಯೋಧರು, ರಣಕಹಳೆಯ ಶಬ್ದದಲ್ಲಿ ನಾವು ಯೋಧರು, ನಾವು ಯೋಧರು, ಕಾಡ್ಗಿಚ್ಚಿನ ಗುರಿಯಲ್ಲಿ ನಾವು ಯೋಧರು, ನಾವು ಯೋಧರು, ಸೂರ್ಯನ ಕಿರಣದಲ್ಲಿ ನಾವು ಯೋಧರು, ನಾವು ಯೋಧರು, ರಣ ಹತ್ತಿನ ಗುರಿಯಲ್ಲಿ. From the day I stood in line, Bharat Sena is in my mind, ready to defend my country, my home and my friend. Yeah. Enemies are burning bright and higher. Brave heart stood, saving the border. Bolder, the harder, the fire in the hole. Stronger, the soldier, daring the will. It's your reach it. ಅಗ್ನಿಯ ಜೊತೆಗೆ ವನವಾಸ, ಸಾವಿನ ಜೊತೆಗೆ ಸೆಣಸಾಟ, ಸೃಷ್ಟಿಸುವ ಹೊಸ ಇತಿಹಾಸ, ಇತಿಹಾಸ ಹೊಸ ಇತಿಹಾಸ. ಉಲ್ಕೆರ ಬಸವ ತಡೆಯೋಣ, ಚಕ್ರವ್ಯೂಹವ ಮುರಿಯೋಣ, ಕದನದಲ್ಲಿ ಹೋರಾಡೋಣ, ಹೋರಾಡೋಣ. ಸೈನಿಕ ಅಂತ ಉಚ್ಚರಿಸಬೇಕಾದ್ರೆ ಮನ್ಸಲ್ಲಿ ಏನೋ ಒಂದು ಆಸಕ್ತಿ, ಉತ್ಸಾಹ ಮತ್ತು ಗೌರವ. ಯಾಕಂದ್ರೆ ದೇಶಕ್ಕೋಸ್ಕರ ಏನಾದ್ರೂ ಮಾಡ್ಲೇಬೇಕು ಅನ್ನೋ ದೃಢ ನಿರ್ಧಾರದಲ್ಲಿ ಯಾರಾದ್ರೂ ಒಬ್ಬ ಇದ್ದಾನೆ ಅಂತಂದ್ರೆ ಅದು ನಮ್ಮ ಸೈನಿಕ ಮಾತ್ರ. ಉಗ್ರರ ವಿರುದ್ಧ ಎದೆಯೊಡ್ಡಿ ನಿಲ್ತಾನೆ ಅಂದ್ರೆ ಅದು ನಮ್ಮ ಸೈನಿಕ ಮಾತ್ರ. ದೇಶಕ್ಕೋಸ್ಕರ ಸ್ವಂತ ಪರಿವಾರವನ್ನೇ ತ್ಯಜಿಸ್ತಾನೆ ಅಂತಂದ್ರೆ ಅದು ನಮ್ಮ ಸೈನಿಕ ಮಾತ್ರ. ಇವತ್ತು ನಮ್ಮ ದೇಶದ ಬಾವುಟ ರಾರಾಜಿಸ್ತಿದೆ ಅಂತ ಅಂದ್ರೆ ಕಾರಣ ಅದಕ್ಕೆ ಗಾಳಿ ಅಲ್ಲ, ಹೊರತಾಗಿ ನಮ್ಮ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ನಮ್ಮ ಸೈನಿಕರ ಕೊನೆಯ ಉಸಿರು. ಸ್ನೇಹಿತರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿರೋ ಹಾಗೆ ಇವತ್ತು ನಾವು ಒಳ್ಳೆ ಊಟ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮ್ಮ ರೈತರಿಗೆ ಧನ್ಯವಾದಗಳನ್ನ ಹೇಳಿ, ಅದೇ ಊಟನ ಶಾಂತಿಯಿಂದ ನೆಮ್ಮದಿಯಿಂದ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮ್ಮ ಸೈನಿಕರಿಗೆ ಧನ್ಯವಾದಗಳನ್ನ ಹೇಳಿ. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಅಗ್ನಿಯ ಜೊತೆಗೆ ವನವಾಸ, ಸಾವಿನ ಜೊತೆಗೆ ಸೆಣಸಾಟ, ಸೃಷ್ಟಿಸುವ ಹೊಸ ಇತಿಹಾಸ, ಇತಿಹಾಸ ಹೊಸ इतिहास. बहुत दूर से आप लोग आ चुका है. अब जो भी अपना सपने हैं आज काली 5.5 मिनट में आप पूर्ण करना चाहता हूं, क्योंकि आप इतना परिश्रम किया है. काली अब 5.5 मिनट में बहुत जोर से दौड़ना पड़ेगा. अच्छे से दौड़ो, ठीक है? ಉಗ್ರ ತಂಡ ಯಾತ್ರೆಯಲ್ಲಿ ಸಿಡಿದೇಳುವ, ಅಶ್ವಮೇಧ ಯಾಗದಲ್ಲಿ ಪಾಲ್ಗೊಳ್ಳುವ, ಹೊಸ ಚರಿತ್ರೆಯ ಬರೆಯುತ್ತ ನಾವು ಮುನ್ನುಗ್ಗುವ. ರಣರಂಗದಲ್ಲಿ ಆ ಮಿಂಚಿನ ಪ್ರಹರದಲ್ಲಿ ಕರೆಯುವ ಅಲೆಗಳಲ್ಲಿ ನರನಾಡಿಯಲ್ಲಿ ಯುದ್ಧ
ನೆತ್ತರು ಬಿಟ್ಟರು ಯೋಧರು ನಾವು ಯೋಧರು ರಣಕಹಳೆಯ ಶಬ್ದದಲ್ಲಿ ನಾವು ಯೋಧರು ಕಿಚ್ಚಿನ ಗುರಿಯಲ್ಲಿ ನಾವು ಯೋಧರು ಸೂರ್ಯನ ಕಿರಣದಲ್ಲಿ ನಾವು ಯೋಧರು ರಣ ಹತ್ತಿನ ಗುರಿಯಲ್ಲಿ ಕೊನೆಗೂ ನೀನ್ ಆರ್ಮಿಗೆ ಸೆಲೆಕ್ಟ್ ಆಗ್ಬಿಟ್ಟೆ. ನಾನ್ ಹೇಳಿಲ್ವಾ, ಇವಾಗ ಖಂಡಿತ ನಿಮ್ಮ ಅಜ್ಜಿ ಆತ್ಮಕ್ ಶಾಂತಿ ಸಿಕ್ಕಿರತ್ತೆ. ನಾನ್ ಸಾಯೋದ್ರೊಳಗೆ ನಿನ್ನ ಸೈನಿಕನಾಗಿ ನೋಡ್ಬೇಕು ಅಂತ ಆಸೆ. ನನ್ನ ಆಸೆ ಈಡೇರಿಸ್ಕೊಡ್ತೀಯನಪ್ಪ. ಹೌದು. ಭಗತ್ ಮತ್ತು ಅವನ ಸ್ನೇಹಿತರು ಆರ್ಮಿ ಕೊಡೋ ತರಬೇತಿನ ಪರಿಶ್ರಮ ಮತ್ತೆ ಶ್ರದ್ಧೆಯಿಂದ ಮುಗಿಸಿದ್ರು. ಸೋಲ್ಜರ್ಸ್ ಇಂದ ಕಮಾಂಡೋಸ್ ಆದ್ರು. ಭಗತ್ ಕಮಾಂಡೋಗಳ ಕ್ಯಾಪ್ಟನ್ ಆದ. कमांडोस जी उस्ताद, आज से ट्रेनिंग शुरू करेंगे जी उस्ताद. Are you ready up? जी उस्ताद. How is the Josh? How is the Josh? All commanders. ದೇಶ ಪ್ರೇಮ ಶಾಂತಿ ಕ್ರಾಂತಿ ಸ್ನೇಹ ಮಂತ್ರ ಇದುವೇ ನಮ್ಮ ದೃಢ ಸಂಕೇತ. ಬೆಂಕಿ ಗೂಡ ಕೆಣಕ ಬ್ಯಾಡ ಜ್ವಾಲ ಮುಗಿಯೇ ನಾವು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ. ಗಂಧ ಜೀವಾದಾತು ಸತ್ಯ ಧರ್ಮದ ರೆಕ್ಕೆಯೋ ಸೈನ್ಯದ ಕಿಡಿಯೋ ಸಿಡಿಲಿನಂತೆ ಹತ್ತಿ ಪಡೆಯೋ ಬೇಟೆಯೋ ಯುದ್ಧಕ್ಕಾಗಿ ಸಿದ್ಧರಾಗಿ ಸಿಡಿಲ ಮರಿಗಳೇ ಹೆಜ್ಜೆ ಎರಡು ದಾರಿ ಹಲವು ವಿಶ್ವ ಕುಡಿಗಳೇ. ನಮ್ಮದಿ ಬಾವುಟ ನೀಲಿ ನವದಿ ಹಾರುತ್ತ ನಮ್ಮದಿ ಭೂಪಟ ತಾರೆಯಂತೆ ಮಿನುಗುತ್ತ ನಮ್ಮದಿ ಬಾವುಟ ತಾಯಿ ಪ್ರೀತಿ ತೋರುತ್ತ ನಮ್ಮದಿ ಭೂಪಟ ಧರ್ಮವನ್ನು ಸಾರುತ್ತ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ. दुश्मन को मार गिराने वाला हमें सुरक्षित देने वाला बंदूक को हाथ में पकड़ो. ನೂರೆಂಟು ವಿಧಗಾನ ಏಕತೆಯ ಸರಿಗಮವು ಧಮನಿಗಳ ಏರಿಳಿತ ಈ ಭಾವರಾಗ ತಾಳವು. ದಕ್ಷಿಣದ ಶ್ರೀಗಂಧ
ಭಾರತೀಯ ಈ ಗಮವು ಉತ್ತರದ ಹಿಮಗಂಧ ಈ ವಿಶ್ವಕಾಲ ಗರ್ಭವು ದೇಶ ಸೇವೆಯ ಅರಿತು ಆತ್ಮ ಪ್ರಾಣವ ಮರೆತು ದೇಶಕ್ಕಾಗಿಯೇ ಯೋಧ ದೇಶ ಕಾಯಲು ಹೋದ ಕಲ್ಲು ಮುಳ್ಳನ್ನು ಮೆಟ್ಟಿ ರಕ್ತದ ಕುಳಿ ಹರಿಸಿ ಕಬ್ಬಿನ ರಸವ ಕುದಿಸಿ ಸೈನ್ಯದ ರೋಷವ ಬೆಳೆಸಿ ನಮ್ಮದಿ ಬಾವುಟ ನೀಲಿ ನವದಿ ಹಾರುತ್ತ ನಮ್ಮದಿ ಭೂಪಟ ತಾರೆಯಂತೆ ಮಿನುಗುತ್ತ ನಮ್ಮದಿ ಬಾವುಟ ತಾಯಿ ಪ್ರೀತಿ ತೋರುತ್ತ ನಮ್ಮದಿ ಭೂಪಟ ಧರ್ಮವನ್ನು ಸಾರುತ್ತ ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ಮನದುಂಬಿ ಜಯವೆನ್ನಿ ಭಾರತಾಂಬೆಗೆ ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ ಭಾರತಿ ಭಾರತಿ ಏ ಭಾರತಿ. ಹಾ ಮಣಿ. ಏನೇ ಇಷ್ಟ ದಿನ ಬೇರೆ ಸೈನಿಕನ ಚಿತ್ರ ಬಿಡಿಸ್ತಿದ್ದೆ, ಈಗ ನೋಡಿದ್ರೆ ಭಗತನ್ ಚಿತ್ರ ಬಿಡಿಸ್ತಿದ್ಯಲ್ಲ, ಏನೇ ಸಮಾಚಾರ? ಇವಾಗ ನನ್ ಭಗತ್ ಕೂಡ ಸೈನಿಕನೇ ಅಲ್ವೇನೆ? ಓಹೋ, ನಿನ್ ಭಗತ್ ಆದ್ನಾ? ನನ್ ಭಗತ್ತೆ. ಏನಿವಾಗ? ಬಿಡಿಸಮ್ಮ ಬಿಡಿಸು. ನಿನ್ ಹುಡುಗನ್ ಚಿತ್ರ ಬಿಡಿಸ್ದೆ, ಇನ್ನೇ ನನ್ ಚಿತ್ರ ಬಿಡಿಸಕ್ಕಾಗತ್ತಾ? ಹೋಗಿ ಸುಮ್ನೆ. ಅದೇನೋ ಸರಿ, ಭಗತ್ ಚಿತ್ರ ಯಾಕೆ ಬಿಡಿಸ್ತಿದ್ಯಾ? ಹೇ ಮಣಿ, ಇವತ್ ಭಗತ್ ಬರ್ತಾ ಇದ್ದಾನೆ ಕಣೆ. ಹೌದಾ, ಸರಿ ಬಿಡಿಸು. ನಂಗ್ ಮನೇಲಿ ಕೆಲಸ ಇದೆ, ನಾನು ಹೊರಡ್ತೀನಿ. ಸರಿ ಸರಿ, ಹುಷಾರ್. ಹಿರಿಯನ ನೋಡುವ ಹಂಬಲ ನಿಲ್ಲದು, ಯಾಕೆ ಹೇಳು ನೀ ಯಾಕೆ ಹೇಳು, ಕನಸಲ್ಲೂ ಕಾತುರ ಎಂದಿಗೂ ನಿಲ್ಲದು, ಯಾಕೆ ಹೇಳು ನೀ ಯಾಕೆ ಹೇಳು. ತಂಗಾಳಿಯು ಕರೆದಂತೆ ಆ ಚಂದನೆ ಸೆಳೆದಂತೆ ಕಣ್ಣಂಚಲಿ ಇರುವಂತೆ ನಾ ಇಲ್ಲಿಯೇ ಸೆರೆಯಂತೆ ಚಡಪಡಿಸುವೆ ನಿನ್ನ ಕಣ್ಣ ಮುಂದೆಯೇ, ಮರೆಯಾಗದೆ ಬಂದು ಹೋಗುವೆಲ್ಲಗೆ, ಹುಸಿ ಮಾಡದೆ ಉಸಿರಾಗಿ ಹೋಗುವೆ, ನೆರಳಂತೆ ನೆಲೆಯಾಗು ನನ್ನದೇ. ಕರೆದೆ ನೀನು ಬಂದೆ ನಾನು, ತೆರೆದೆ ನೀನು ಎದೆಯ ಬಾನು, ಹೊಳಪು ನೀನು ತಾರೆ ನಾನು, ನಗುವ ಕಲಿಸೋ ಮನಸ್ಸೇ ನೀನು, ಅರೆದೆ ನಾನು ಸಿರಿಯ ಜೇನು, ಜೇನ ಹೀರೋ ದುಂಬೆ ನೀನು, ಹೊಳಪು ನೀನು ತಾರೆ ನಾನು, ನಗುವ ಕಲಿಸೋ ಮನಸ್ಸೇ ನೀನು. ಹೂವಿನಲ್ಲಿ ಗಂಧವಾಗಿ ಪ್ರೀತಿ ನೀಡೋ ಯೋಧನಾಗಿ, ಬೇವಿನಲ್ಲೂ ಬೆಲ್ಲವಾಗಿ ಸೀತೆ ಕಾಯೋ ರಾಮನಾಗಿ, ರಾಮನೇನೆ ಪ್ರೇಮವಾಗಿ ಪ್ರೀತಿಸುವೆ, ನಿನ್ನ ಪ್ರೀತಿ ಸೀತೆಗಾಗಿ ಸೀತೆ ನಾನೇ ಪ್ರೇಮವಾಗಿ, ರಾಮನೇನೆ ಆತ್ಮವಾಗಿ ಜೀವಿಸುವೆ.
ಭಗತ್ ರಜೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಯಾಕಮ್ಮ ಬರ್ಲಿಲ್ಲ? ಏನಾಯ್ತಮ್ಮ ಭಗತ್ಗೆ? हमारा बटालियन का और हमारा देश का वीर जवान भगत एक ऑपरेशन में बॉम्ब ब्लास्ट में वीर गति प्राप्त हुआ। बॉम्ब ब्लास्ट में उनका शरीर न मिलने का कारण उनका समवस्त्र और इस देश का ध्वज को देने के लिए आपसे आमंत्रण करता हूँ। जय हिंद। ಜೈ ಹಿಂದ್. ವೀರ ಬಹದ್ದೂರ್ ನನ್ನ ಸ್ನೇಹಿತ ಸೈನಿಕ ಭಗತ್ ಅವರು ಕೇರಳದಲ್ಲಿ ನಡೆದ ಒಂದು ಸೇನಾ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾಗಿದ್ದಾರೆ. ಆ ಸೇನಾ ಕಾರ್ಯಾಚರಣೆಯಲ್ಲಿ 8 ಉಗ್ರವಾದಿಗಳೊಂದಿಗೆ ಹೋರಾಡಿ 2 ಉಗ್ರವಾದಿಗಳನ್ನು ಹೊಡೆದುರುಳಿಸಿ ವೀರ ಮರಣವನ್ನು ಹೊಂದಿದ್ದಾರೆ. ಇಂತಹ ವೀರ ಯೋಧ ನಮ್ಮ ಚಿಕ್ಕವಡ್ಡರಗುಡಿಯಲ್ಲಿ ಹುಟ್ಟಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಈ ಕಾರ್ಯಾಚರಣೆಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ನಲ್ಲಿ ಭಗತ್ ಅವರ ಶರೀರ ಸಿಗದೇ ಇರೋ ಕಾರಣ ಅವರ ಸಮವಸ್ತ್ರ ಮತ್ತು ಭಾರತ ಧ್ವಜವನ್ನು ನಮ್ಮ ಹಿರಿಯ ಸೇನಾಧಿಕಾರಿಗಳೊಂದಿಗೆ ನಿಮಗೆ ಸಮರ್ಪಿಸಲು ತಂದಿದ್ದೇವೆ. ನಮ್ಮ ಭಾರತೀಯ ಸೇನೆ ಸದಾ ನಿಮ್ಮೊಂದಿಗಿರುತ್ತದೆ ಹಾಗೂ ನಮ್ಮ ಭಗತ್ ಅವರ ಕೊಡುಗೆಯನ್ನು ಚಿರಕಾಲ ನೆನಪಿಸುತ್ತದೆ. ನನ್ನ ಸ್ನೇಹಿತ ಭಗತ್ ಅವರಿಗೆ ಯಾವುದೇ ರಕ್ತ ಸಂಬಂಧಿಗಳು ಇರದ ಕಾರಣ ಈ ಊರಿನ ಹಿರಿಯರು ಬಂದು ಸಮವಸ್ತ್ರವನ್ನು ಸ್ವೀಕರಿಸಬೇಕೆಂದು ಕೋರಿಕೊಳ್ಳುತ್ತಿದ್ದೇವೆ. ಜೈ ಹಿಂದ್. ನೋಡಿ, ಅವ್ರ ರಕ್ತ ಸಂಬಂಧಿಕರು ಯಾರು ಇಲ್ಲ ಅಂತ ಯಾಕೆ ನೀವು ಭಾವಿಸ್ತೀರಾ? ನಾವು ಗ್ರಾಮದವರೆಲ್ಲರೂ ಸಹ ರಕ್ತ ಸಂಬಂಧಿಕರ ಥರನೇ ಇದ್ದೀವಿ, ಒಗ್ಗಟ್ಟಾಗೇ ಇದ್ದೀವಿ. ತಾವು ಈ ಗೌರವನ ಗ್ರಾಮಸ್ಥರು ಕೊಡೋದಕ್ಕಿಂತ ಒಟ್ಟಾಗಿ ಬಾಲ್ಯದಿಂದನೂ ಬೆಳೆದಿರೋಂಥ ಭಾರತಿ ಕೊಟ್ರೆ ಆಕೆ ಸಾಯೋವರೆಗೂ ಕೂಡ ಅದನ್ನ ಜೋಪಾನವಾಗಿ ಕಾಪಾಡ್ಕೋತಾಳೆ. ಅವ್ರಿಗೂ ಕೂಡ ಭಾರತೀಯ ಸೇನೆ ಅಂದ್ರೆ ಅಪಾರವಾದ ಗೌರವ. ಭಗತ್ ಕುಟುಂಬಕ್ಕೆ ಸಿಗಬೇಕಾದ ಗೌರವನ ಭಾರತಿಗೆ ಸಲ್ಲಿಸೋದು ಉತ್ತಮ ಅಂತ ನಾವೆಲ್ಲ ಗ್ರಾಮಸ್ಥರು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅಯ್ಯೋ ಕ್ಯಾಪ್ಟನ್ 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 ನೋಡ್ರಪ್ಪ, ನಮ್ಮ ಕ್ಯಾಪ್ಟನ್ ನಾಳೆ ಊರಿಗೆ ಹೋಗ್ತೀನಂತ ಗೆಜ್ಜೆ ಹಿಡ್ಕೊಂಡು ಕನ್ಸು ಕಾಣ್ತವ್ರೆ. ಇವ್ರು ಹುಡುಗಿ ಕೊಡೋಕ್ಕೇನು? ಏನು ಕ್ಯಾಪ್ಟನ್, ಭಾರತಿಗ? ಹೌದು ಪಾಂಡೆ, ಈ ಗೆಜ್ಜೆ ಭಾರತಿಗೆನೆ. ನಾವು ಚಿಕ್ಕ ವಯಸ್ಸಿಂದನೂ ಒಟ್ಟಿಗೆ ಬೆಳೆದ್ವಿ. ನನ್ನ ಅರ್ಥ ಮಾಡ್ಕೊಂಡಿರೋ ನನ್ನೋರು ಅಂತ ಇರೋರು ಭಾರತಿ ಒಬ್ಬರೇ. ನನ್ನ ಜೀವನದಲ್ಲಿ ಆಸಕ್ತಿನೇ ಕಳ್ಕೊಂಡಿದ್ದಾಗ ನನಗೆ ಧೈರ್ಯ ತುಂಬಿ ನನ್ನ ಅಜ್ಜಿ ಆಸೆನ ಪೂರೈಸೋ ಹಂಗೆ ಮಾಡಿದ್ಲು. ನಾನು ನಾಳೆ ಊರಿಗೆ ರಜೆಗೆ ಹೋಗ್ತಾ ಇದ್ದೀನಿ. ಈ ಕಾಲ್ಗೆಜ್ಜೆನ ನಾಳೆ ಒಳಗೆ ತೋರಿಸಿ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತಿದ್ದೀನಿ. ಏನಂತೀಯ? ಬಿಡಿ ಕ್ಯಾಪ್ಟನ್, ನಿಮ್ಮ ಪ್ರೀತಿ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸಿಗ್ಲೇಬೇಕು ಪಾಂಡೆ. ನನ್ನ ಸೇನೆಗೆ ಬರೋಕ್ಕೆ ಕಾರಣನೇ ನನ್ನ ಜೀವನದಲ್ಲಿ ಇಬ್ಬರು ಮುಖ್ಯವಾದವರು. ಒಬ್ಳು ನಮ್ಮವ್ವ, ಇನ್ನೊಬ್ಳು ಭಾರತಿ.
ಯಾರಿಗಪ್ಪ ಹೂವ? ನನ್ನ ಮದುವೆಗಳಿಗೆ. ಸಂತೋಷವಾಗಿರಪ್ಪ. ವಾರ್ತಾ ಮುಖ್ಯಾಂಶಗಳು. ಮಂಡ್ಯ ಜಿಲ್ಲೆಯ ಸುತ್ತಮುತ್ತ ಇಂದು ಭಾರೀ ಮಳೆಯಾಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ದೆಹಲಿಯ ರಕ್ಷಣಾ ಸಚಿವಾಲಯದಿಂದ ತುರ್ತು ಸಂದೇಶವನ್ನು ರವಾನಿಸಿದ್ದಾರೆ. ಪಾಕಿಸ್ತಾನಿ ಮೂಲದ ಉಗ್ರಗಾಮಿಗಳು ರಜೆಗೆ ತೆರಳುತ್ತಿದ್ದ ಕಮಾಂಡೋ ವಸಂತ್ ವೇಣುಗೋಪಾಲ್ ರವರನ್ನು ಕೇರಳದ ಮಾರ್ಗ ಮಧ್ಯದಲ್ಲಿ ಅಪಹರಿಸಿದ್ದಾರೆ. ಇದರಿಂದ ಎಚ್ಚೆತ್ತ ಸರ್ಕಾರ ರಜೆಗೆ ತೆರಳುತ್ತಿದ್ದ ಎಲ್ಲ ಕಮಾಂಡೋಗಳನ್ನು ವಾಪಸ್ ರೆಜಿಮೆಂಟ್ಗೆ ಬರಬೇಕಾಗಿ ಆದೇಶ ಹೊರಡಿಸಿದೆ. ಈ ಕಾಲ್ಗೆಜ್ಜಿನ ನಾಳೆ ಒಳಗೆ ತುಳಸಿ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತಿದ್ದೀನಿ. सर हम देश के लिए नाम, निशान और नमक के लिए मैं जान देने के लिए भी तैयार हूँ सर. ಈ ಕಾಲ್ಗೆಜ್ಜಿನ ನಾಳೆ ಒಳಗೆ ತುಳಸಿ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತಿದ್ದೀನಿ. सर हम देश के लिए नाम, निशान और नमक के लिए मैं जान देने के लिए भी तैयार हूँ सर. So, as we all know that, one of our army commander has been kidnapped by the Pakistan terrorists, and now I would like to give a complete information about how he has been kidnapped and why he has been kidnapped. तकरीबन 6 महीने से पाकिस्तान टेररिस्ट हमारा देश के अंदर घुसने के लिए कोशिश किया, मगर वो उपाय सफल नहीं हुआ क्योंकि बॉर्डर पे हमारा डिफेंस बहुत अलर्ट है। उसके बाद उन लोगों ने एक रॉ व्यक्ति के सहायत हमारा देश के अंदर घुसने के लिए वो अलग उपाय ढूंढ लिया। वो कैसे, मैं दिखा दूंगा। ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಪಾಕಿಸ್ತಾನಿ ಮೂಲದ ಐಸಿಸ್ ಟೆರರಿಸ್ಟ್ಗಳು ರಾ ಏಜೆಂಟ್ನ ಸಹಾಯ ಪಡೆದು ಫೇಮಸ್ ಕಮಾಂಡೋಗಳನ್ನ ಲಿಸ್ಟ್ ಔಟ್ ಮಾಡಿದ್ದಾರೆ. ಅದರಲ್ಲಿ ವಸಂತ್ ವೇಣುಗೋಪಾಲ್ ಕೂಡ ಒಬ್ರು. ಲಿಸ್ಟ್ ಔಟ್ ಮಾಡಿರೋ ಕಮಾಂಡೋಗಳಲ್ಲಿ ರಜೆಗೆ ಹೋಗ್ತಾ ಇರುವಂತ ಕಮಾಂಡೋಗಳ ಇನ್ಫಾರ್ಮೇಶನ್ ಅನ್ನ ರಾ ವ್ಯಕ್ತಿ ಮೂಲಕ ಕಲೆಕ್ಟ್ ಮಾಡಿ ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕೋಸ್ಕರ ಕಾಶ್ಮೀರದ ಗಡಿ ಮೂಲಕ ನುಸುಳೋಕೆ ನೋಡಿದ್ದಾರೆ. ಕಾಶ್ಮೀರದಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಟೈಟ್ ಇರೋದ್ರಿಂದ ಕೇರಳ ಮೂಲದ ರಾ ಏಜೆಂಟ್ನ ಸಹಾಯ ಪಡೆದು ಸಮುದ್ರ ಮಾರ್ಗದ ಮೂಲಕ ಕೇರಳದ ಕೊಚ್ಚಿಯನ್ನು ತಲುಪಿ
ರೈಲ್ನಲ್ಲಿ ಹೋಗ್ತಾ ಇದ್ದಂತ ವಸಂತ ವೇಣುಗೋಪಾಲ್ ಅವರನ್ನ ಮಾರ್ಗ ಮಧ್ಯದಲ್ಲಿ ಸೆರೆ ಹಿಡಿದು ಕೇರಳದ ಒಂದು ಫಾರೆಸ್ಟ್ ನಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದಾರೆ. ದಿಸ್ ಇಸ್ ದ ಸ್ಟೋರಿ ಸರ್. ಮಿಸ್ಟರ್ ಚಂದ್ರಮೋಹನ್, ಆ ಉಗ್ರಗಾಮಿಗಳು ನಮ್ಮ ಕಮಾಂಡೋಗಳನ್ನ ಯಾಕೆ ಕಿಡ್ನಾಪ್ ಮಾಡಿರಬಹುದು? ಅವ್ರದ್ದೇನಾದರೂ ಬೇಡಿಕೆಗಳಿದೆಯಾ? Sir, it's obvious that the cunning Pakistan wants their commander who is in our captivity to be released. It is their intention, sir. ಜನರಲ್ ಸಾಬ್, ಅಫ್ಜಲ್ ಗುರು ಒಬ್ಬ ಇಂಟರ್ನ್ಯಾಷನಲ್ ಟೆರರಿಸ್ಟ್. ಅವನ್ನ ಬಿಟ್ರೆ ಇಡೀ ವರ್ಲ್ಡ್ಗೆ ಪ್ರಾಬ್ಲಮ್. ಅವನನ್ನ ರಿಲೀಸ್ ಮಾಡದೆ ನಮ್ಮ ಕಮಾಂಡೋನ ಸೇಫ್ ಮಾಡೋ ಥರ ಒಂದು ಪ್ಲಾನ್ ಮಾಡಿ ಆಪರೇಷನ್ನ ಎಕ್ಸಿಕ್ಯೂಟ್ ಮಾಡಿ. ಅದಕ್ಕೆ ಬೇಕಾಗಿರೋ ಎಲ್ಲಾ ತಯಾರಿನೂ ಮಾಡ್ಕೊಳ್ಳಿ. हमारे पास जाबाज कमांडोस है जो अपना ऑपरेशन के बारे में प्लान करेंगे. उन्होंने 17 बार ऑपरेशन करके सक्सेस हुए हैं. हम उनसे बात करेंगे सर. आप बताइए. ಐ ಆಮ್ ಗ್ಲಾಡ್ ಟು ಸೇ ದಟ್ ನಮ್ಮ ಟೀಮ್ ಈಗಾಗಲೇ ಟೆರರಿಸ್ಟ್ಗಳಿರುವಂತ ಆ ಜಾಗನ ಐಡೆಂಟಿಫೈ ಮಾಡಿದ್ದಾರೆ. ಈ ಟೀಮ್ ಹೊಸದಾಗಿ ರೆಡಿಯಾಗಿರುವಂತ ಒಂದು ಎಲೈಟ್ ಟೀಮ್. ಎಂಥ ಸನ್ನಿವೇಶ ಬಂದರೂ ಎದುರಾಳಿಗಳನ್ನ ಹೊಡೆಯುವ ಕೆಪಾಸಿಟಿ ಇರುವಂತ, ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿರುವಂತ, ಸಾವಿನ ಜೊತೆ ಹೋರಾಡುವಂತ ಒಂದು ಫೀನಿಕ್ಸ್ ಟೀಮ್. ಈ ಟೀಮ್ನ ಲೀಡ್ ಮಾಡ್ತಿರೋ ಒನ್ ಅಂಡ್ ಓನ್ಲಿ ವರ್ಸಟೈಲ್ ಆಫೀಸರ್ ಕ್ಯಾಪ್ಟನ್ ಭಗತ್. ಕಮಾಂಡರ್ ಸಾಬ್, ಈ ಆಪರೇಷನ್ಗೆ ಏನು ಹೆಸರು? Bravo Roser, Garda Roser. Tango for Eagle. Our team on location over. हेलो, अस्सलाम वालेकुम जनाब. कोई खुशी का खबर है? इंडियन आर्मी डर गए क्या? हमारे कमांडर अफजल गुरु को नहीं छोड़ेंगे. अभी कमांडर को लेके ही जाएंगे. एक एक इंडियन आर्मी कमांडर को चुन के मारेंगे. मार रे साले को. रुको. नकल निकल साले का. साले कुत्ते का. मारो उसको. बस करो. कितना मारोगे? छोड़ो यार, मर जाएगा. मैं मर जाऊंगा पर अपना वतन को धोखा नहीं दूंगा. चाहे जितना मारो, कुत्तों और मारो.
Bravo for Tango, on location, over. Tango for Bravo, your message received, over. Garuda for Tango, on location, over. Tango for Garuda, your message received, over. Tango for all, check your targets, over. Bravo for Tango, target it to over. Garuda for Tango, target hit, over. Tango for all, Roser, wait for next order. Bravo for Elephant, Bravo for Elephant. Tango अमर हो गया, over. We lost Captain Bhagat, we lost Captain Bhagat. हम नहीं छोड़ेंगे उसको. Garuda for Elephant, Garuda for Elephant. Tango अमर हो गया. I repeat, Tango अमर हो गया. ಕ್ಯಾಪ್ಟನ್ ಭಗತ್ ಅವರು ಹುತಾತ್ಮರಾದ್ಮೇಲೆ ನಮಗೆ ಟ್ರೈನಿಂಗ್ ಕೊಟ್ಟಂತ ಸ್ಪೆಷಲ್ ಟ್ರೈನಿಂಗ್ ಆಫೀಸರ್ ಅತಿರಥ ಅವರು ಈ ಆಪರೇಷನ್ನ ಕಂಟಿನ್ಯೂ ಮಾಡಿದ್ರು. ಅತಿರಥ ಯಾರವರು? ಜೈ ಹಿಂದ್ ಕ್ಯಾಪ್ಟನ್ ಅತಿರಥ, ಜೈ ಹಿಂದ್ ಅಣ್ಣ. ನಾನು ಭಾರತೀಯ ಸೇನೆಯಲ್ಲಿ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತನಾಗ್ತಾ ಇದ್ದೀನಿ. ಇನ್ನು ಮುಂದೆ ನಿನ್ನ ಜವಾಬ್ದಾರಿ ನಮ್ಮ ಭಾರತ ದೇಶದ ಬಾವುಟ ಯಾವಾಗ್ಲೂ ಎತ್ತರ ಮಟ್ಟದಲ್ಲಿರಬೇಕು. ಅಣ್ಣ, ನಿಮ್ಮ ಮಾರ್ಗದರ್ಶನದಲ್ಲಿ ಬೆಳೆದವ್ ನಾನು. ಖಂಡಿತ ಭಾರತ ಸೇನೆಯನ್ನ ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಜೈ ಹಿಂದ್ ಅಣ್ಣ. ಮಹಾರಥ ಅವರು ರಿಟೈರ್ಡ್ ಆದಮೇಲೆ ಆರ್ಮಿ ಸೇರೋ ಮಕ್ಕಳಿಗೆ ಟ್ರೈನಿಂಗ್ ಕೊಡೋಕೆ ಶುರು ಮಾಡಿದರು. ಅತಿರಥ ಅವರು ಸ್ಪೆಷಲ್ ಟ್ರೈನಿಂಗ್ ಆಫೀಸರ್ ಆಗಿ ಮುಂದುವರೆದರು. इंडियन आर्मी ने हमारे भाई लोगों को मौत उतार दी है। भाइयों, डरना नहीं, उनको जन्नत मिलेगा, जन्नत मिलेगा, जन्नत मिलेगा, जन्नत मिलेगा। मेरा ज़ाबात कमांडोस आ गया रे। तुम लोगों को कुत्तों के तरह मारेगा। साले, इंडियन आर्मी कमांडोस नहीं, सारे डिफेंस आएगा तो भी हमारे अफजल गुरु को लेकर ही जाएगा। भाइयों, तुम दोनों बाहर जाओ, एक एक को मारना। चिंता मत करो जनाब, उन कुत्तों का हम देख लेंगे। आओ भाई, अल्लाहू अकबर। देखो भाई, उधर देखो।
Eagle for all commandos. Be ready to fire. Over. लगता है इंडियन आर्मी आ गया। तुम चिंता मत करो, हम जिंदा हैं। भाई इसको उड़ा दूंगा। तुम्हारा दिमाग नहीं, छोड़ो यार। कमीने यहाँ देख। उठ रमजान उठ कमांडोस भेजो इसको Hey!
कुत्तो, मेरा वसंत को यही टांगा था ना? अब तुमको भी यही टांगा कर उड़ाऊंगा। निकल। Operation Vasant for headquarters. Operation success. Over. ನಮ್ಮಿಬ್ರಿಗೂ ಇರುವಂಥ ದೇಶ ಪ್ರೇಮ ದೇಶಭಕ್ತಿ ನಮ್ಮ ಪ್ರೀತಿಗಿಂತ ದೊಡ್ಡದು ಭಗತ್. ಮುಂದಿನ ಜನ್ಮ ಅಂತ ಇದ್ರೆ ನಾವಿಬ್ರು ಒಟ್ಟಾಗಿ ಸೇರಿ ಪ್ರೀತಿಯಿಂದ ದೇಶ ಸೇವೆನ ಮುಂದುವರಿಸೋಣ. ಚಡಪಡಿಸುವೆ ನಿನ್ನ ಕಣ್ಣ ಮುಂದೆಯೇ ಮರೆಯಾಗದೆ ಬಂದು ಹೋಗು ಮೆಲ್ಲಗೆ ಹುಸಿ ಮಾಡದೆ ಉಸಿರಾಗಿ ಹೋಗುವೆ ನೆರಳಂತೆ ನೆಲೆಯಾಗು ನನ್ನಲ್ಲೇ. ಭಾರತಿ, ಭಾರತಿ, ಏನಾಯ್ತು ಭಾರತಿ? ಭಾರತಿ! ಭಾರತಿ ಭಗತ್ ನೆನ್ಪಲ್ಲೇ ಕಣ್ಮುಚ್ಚಿದ್ಲು. ಭಾರತಿ ತ್ಯಾಗನ, ಭಗತ್ ದೇಶ ಪ್ರೇಮನ ಅಮರವಾಗಿ ಉಳಿಸ್ಬೇಕು ಅಂತ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಸೈನಿಕನ ಮನೇನ ಸೃಷ್ಟಿ ಮಾಡಿದ್ರು. ಭಗತ್ ತನ್ನ ಪ್ರೀತಿಗಿಂತ ದೇಶನೇ ಮುಖ್ಯ ಅಂತ ನಿರ್ಧಾರ ಮಾಡಿ ದೇಶಕ್ಕೋಸ್ಕರ ಹೋರಾಡಿ ಹುತಾತ್ಮರಾಗ್ತಾರೆ. ಭಗತ್ ಒಬ್ರೇ ಅಲ್ಲ, ದೇಶದಲ್ಲಿರೋ ಪ್ರತಿಯೊಬ್ಬ ಸೈನಿಕರು ಕೂಡ ದೇಶಕ್ಕೆ ಮೊದಲನೇ ಆದ್ಯತೆ ಕೊಡ್ತಾರೆ. ಬಹುಶಃ ಇನ್ಮುಂದೆ ನೀವು ಸೈನಿಕರ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡಲ್ಲ ಅನ್ಸುತ್ತೆ. ಈ ಕಥೆ ಕೇಳಿದ್ಮೇಲೆ ಏನನ್ನಿಸ್ತು ಮಕ್ಕಳೇ ನಿಮ್ಗೆ? ಈ ಕತೆ ಕೇಳಿದ್ಮೇಲೆ ಅನ್ನಿಸ್ತಿದೆ ಅಮ್ಮ, ನನಗೂ ದೇಶಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ. ಏನ್ ಮಾಡ್ಬೇಕಂದ್ಕೊಂಡಿದ್ದೀರಾ? ಇವಾಗ್ಲಾದ್ರೂ ಸೈನಿಕರ ಬೆಲೆ ಗೊತ್ತಾಯ್ತಲ್ಲ ಬಿಡು ನಿನ್ಗೆ. ಬಿಡು, ಆಯ್ತು ಹೋಗ್ಲಿ. ಎಲ್ಲಾ ಸೈನಿಕರಿಗೂ ಹುಡುಗಿರ್ ಸಿಗ್ತಾರೆ.
ಆದ್ರೆ ಎಲ್ಲಾ ಹುಡುಗಿರ್ಗೂ ಸೈನಿಕರು ಸಿಗಲ್ಲ. ಇಲ್ಲಿ ನೆರೆದಿರುವ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ನನ್ನ ಬೆಳಗಿನ ಶುಭೋದಯಗಳು. ಇಂದು ಜನವರಿ 15 ಸೈನಿಕರ ದಿನಾಚರಣೆ. ಬಹುಶಃ ಈ ದಿನ ಯಾರಿಗೂ ನೆನಪಿಲ್ಲ ಅಂತ ಕಾಣುತ್ತೆ. ನಿಮ್ಮ ಬೌದ್ಧಿಕತೆಯನ್ನ ಪ್ರಶ್ನೆನ ಮಾಡ್ಕೊಳ್ಳಿ. ಪ್ರಸ್ತುತ ನಮ್ಮ ಸಮಾಜ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸುತ್ತಾ ಅವರ ಇತಿಹಾಸವನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ಅವರ ದಿನಾಚರಣೆಗಳನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಅದು ಅಲ್ಲದೆ ಅವರ ಇತಿಹಾಸ, ತ್ಯಾಗ, ಪರಿಶ್ರಮ, ಸಾಧನೆಗಳನ್ನ ಪಠ್ಯ ಪುಸ್ತಕಗಳ ಮೂಲಕ ಪ್ರಕಟಿಸಿ ಮುಂದಿನ ಪೀಳಿಗೆಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಭಾರತೀಯರನ್ನ ಬ್ರಿಟಿಷರಿಂದ ಮುಕ್ತಗೊಳಿಸಿದ್ದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಆದ್ದರಿಂದ ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸವನ್ನು ತಿಳಿದುಕೊಳ್ಳುವುದು ಅವಶ್ಯಕ. ಆದ್ರೆ ಆ ಸ್ವಾತಂತ್ರ್ಯವನ್ನ ಇಂದಿಗೂ ಕೂಡ ಉಳಿಸಿ ಬೆಳೆಸಿ ನಮ್ಮ ದೇಶದ ರಕ್ಷಣೆಯನ್ನು ಮಾಡುತ್ತಿರುವಂತಹ ವೀರ ಯೋಧರ ಇತಿಹಾಸವನ್ನು ತಿಳಿಯುವಂತ ಪ್ರಯತ್ನ ನಾವು ಮಾಡಿಲ್ಲ. ಹುತಾತ್ಮ ವೀರ ಯೋಧರ ದಿನಾಚರಣೆಗಳನ್ನ ಮಾಡಿಲ್ಲ. ಸರ್ಕಾರಿ ಶಾಲಾ ಕಾಲೇಜು ಮತ್ತು ಕಚೇರಿಗಳಲ್ಲಿ ಅವರ ಭಾವಚಿತ್ರವನ್ನು ಅಂಟಿಸಿ ಅವರಿಗೆ ಗೌರವ ಸಲ್ಲಿಸಿಲ್ಲ. ಹಾಗಾದ್ರೆ ನಮ್ಮ ವೀರ ಯೋಧರು ಅರಿಸಿರುವ ನೆತ್ತರಿಗೆ ಬೆಲೆ ಇಲ್ವಾ? ನಮ್ಮ ಸಮೂಹ ಮಾಧ್ಯಮಗಳು ಒಂದು ರಾತ್ರಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಒಳ್ಳೆಯವನಾಗಿಯೂ ತೋರಿಸಬಹುದು, ಕೆಟ್ಟವನಾಗಿಯೂ ತೋರಿಸಬಹುದು. ಅಂತ ಶಕ್ತಿ ನಮ್ಮ ಮಾಧ್ಯಮಗಳಿಗಿದೆ. ಆದ್ರೆ ಅದೇ ಮಾಧ್ಯಮ ನಮ್ಮ ವೀರ ಯೋಧರ ಶ್ರಮ, ತ್ಯಾಗ, ಬಲಿದಾನಗಳನ್ನ ಜನರ ಮುಂದೆ ಇಡ್ತಾ ಇಲ್ಲ. ಅವರ ಪರಿಸ್ಥಿತಿ, ಅವರ ಕುಟುಂಬದ ತಂದೆ, ತಾಯಿ, ಮಡದಿ, ಮಕ್ಕಳು ಪಡುವಂತಹ ಕಷ್ಟಗಳನ್ನ ಜನರಿಗೆ ತಿಳಿಸ್ತಾ ಇಲ್ಲ. ಈ ರೀತಿ ತೋರಿಸಿದಾಗ ನಮ್ಮ ವೀರ ಯೋಧರ ಶ್ರಮ, ತ್ಯಾಗ, ಬಲಿದಾನಗಳು ಎಂತದ್ದು ಅಂತ ನಮ್ಮ ಜನರಿಗೆ ಅರ್ಥ ಆಗುತ್ತೆ. ಪಠ್ಯ ಪುಸ್ತಕಗಳಲ್ಲಿ ವೀರ ಯೋಧರ ಇತಿಹಾಸವನ್ನ ಪ್ರಕಟಿಸಿಲ್ಲ, ಮಾಧ್ಯಮಗಳಲ್ಲಿ ಬಹಿರಂಗಪಡಿಸಿಲ್ಲ. ನಮ್ಮ ವೀರ ಯೋಧರ ಇತಿಹಾಸವನ್ನ ನಾವು ತಿಳ್ಕೊಳ್ಳೋದು ಹೇಗೆ? ಅವ್ರನ್ನ ಸ್ಮರಿಸೋದು ಹೇಗೆ? ಇನ್ಮುಂದೆ ಈ ರೀತಿ ಆಗ್ಬಾರ್ದು. ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರವನ್ನು ಅಂಟಿಸಿ ಗೌರವ ಸಲ್ಲಿಸಬೇಕು. ಮಾಧ್ಯಮಗಳಲ್ಲಿ ಅವರ ಇತಿಹಾಸವನ್ನ ಬಹಿರಂಗಪಡಿಸಬೇಕು. ಕಾರ್ಯಕ್ರಮಗಳು ಶುರುವಾಗೋ ಮುಂಚೆ ಯೋಧರಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸಬೇಕು. ಇತಿಹಾಸ ಸೃಷ್ಟಿಸಿದ ಪ್ರತಿಯೊಬ್ಬ ವೀರ ಯೋಧರ ಇತಿಹಾಸವನ್ನು ಈಗ ಹುಟ್ಟಿದ ಮಗುವಿನಿಂದ ಹಿಡಿದು ಕೊನೆಯುಸಿರೆಳೆಯುತ್ತಿರೋ ವ್ಯಕ್ತಿಯವರೆಗೆ ತಲುಪಿಸೋದಕ್ಕೆ ನಾನ್ ತಯಾರಿದ್ದೀನಿ. ನನ್ ಜೊತೆ ನೀವು ತಯಾರಿದ್ದೀರಾ? ನೀವು ತಯಾರಿದ್ದೀರಾ? ಜ್ವಾಲಾಮುಖಿಯ ಕ್ರೋಧವ ಇಲ್ಲಿ ಯಾರು ತಡೆಯಲಾರರು. ಕುರುಕ್ಷೇತ್ರದ ವ್ಯೂಹವ ಭೇದಿಸುವ ರಣರಣ ವೀರರು. ರಭಸದಿ ಬೀಸುವ ಗಾಳಿಯ ಯಾರು ತಡೆಯಲಾರರು. ನರಸಿಂಹನ ಧೈರ್ಯವ ವರವ ಪಡೆದ ಶೂರರು. ರಣರಂಗದಲ್ಲಿ ಆ ಮಿಂಚಿನ ಪ್ರಹರದಲ್ಲಿ ಕರೆಯುವ ಅಲೆಗಳಲ್ಲಿ ನರ ನಾಡಿಯಲ್ಲಿ ಯುದ್ಧದ ಮಾರಿಗೆ ನೆತ್ತರು ಬಿಟ್ಟರು ಯೋಧರು. ನಾವು ಯೋಧರು ರಣಕಹಳೆಯ ಶಬ್ದದಲ್ಲಿ. ನಾವು ಯೋಧರು ಕಾಡ್ಗಿಚ್ಚಿನ ಗುರಿಯಲ್ಲಿ. ನಾವು ಯೋಧರು ಸೂರ್ಯನ ಕಿರಣದಲ್ಲಿ. ನಾವು ಯೋಧರು ರಣ ಹತ್ತಿನ ಗುರಿಯಲ್ಲಿ. From the day I stood in line, Bharat Sena is in my mind, ready to defend my country, my home and my friend. Yeah. Enemies are burning bright and higher. Brave heart stood, saving the border. Bolder, the harder, the fire in the hole. Stronger, the soldier, daring the will. It's your reach it. ಅಗ್ನಿಯ ಜೊತೆಗೆ ವನವಾಸ, ಸಾವಿನ ಜೊತೆಗೆ ಸೆಣಸಾಟ. ಸೃಷ್ಟಿಸುವ ಹೊಸ ಇತಿಹಾಸ ಹೊಸ ಇತಿಹಾಸ. ಉಲ್ಕೆರ ಬಸವ ತಡೆಯೋಣ, ಚಕ್ರವ್ಯೂಹವ ಮುರಿಯೋಣ. ಕದನದಲ್ಲಿ ಹೋರಾಡೋಣ.
ಶಾಂತಿ ಕ್ರಾಂತಿ ಸ್ನೇಹ ಮಂತ್ರ ಇದುವೇ ನಮ್ಮ ದೃಢ ಸಂಕೇತ. ಬೆಂಕಿ ಗೂಡ ಕೆಣಕ ಬ್ಯಾಡ ಜ್ವಾಲ ಮುಗಿಯೇ ನಾವು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ. ಗಂಧ ಜೀವಾದಾತು ಸತ್ಯ ಧರ್ಮದ ರೆಕ್ಕೆಯೋ ಸೈನ್ಯದ ಕಿಡಿಯು ಸಿಡಿಲಿನಂತೆ ಹತ್ತಿ ಪಡೆಯೋ ಬೇಟೆಯೋ. ಯುದ್ಧಕ್ಕಾಗಿ ಸಿದ್ಧರಾಗಿ ಸಿಡಿಲ ಮರಿಗಳೇ ಹೆಜ್ಜೆ ಎರಡು ದಾರಿ ಹಲವು ವಿಶ್ವ ಗುಡಿಗಳೇ. ನಮ್ಮದಿ ಬಾವುಟ ನೀಲಿ ನವದಿ ಹಾರುತ ನಮ್ಮದಿ ಭೂಪಟ ತಾರೆಯಂತೆ ಮಿನುಗುತ್ತ. ನಮ್ಮದಿ ಬಾವುಟ ತಾಯಿ ಪ್ರೀತಿ ತೋರುತ್ತ ನಮ್ಮದಿ ಭೂಪಟ ಧರ್ಮವನ್ನು ಸಾರುತ್ತ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ. ಜಯವೆನ್ನಿ